प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बहुधसिद्धये। श्रीगुरुभ्यो नमः। अथ आगमपरिच्छेदः हागे अथ ಆಗಮಃ ನಿರೂಪ್ಯತೆ ನಿರ್ದೋಷಃ ಶಬ್ದಃ ಆಗಮಃ ಹಾಗೆ ಅಂತ. ಆಗಮ ಅಂದ್ರೆ ಆಸಮ್ಯ ಗಮಯತಿ, ಚೆನ್ನಾಗಿ ತಿಳಿಸಿಕೊಡುತ್ತದೆ ಹಾಗೆ ಅಂತ ಅರ್ಥ. ಆಸಮ್ಯ ಗಮಯತಿ ಜ್ಞಾಪಯತಿ ಅಂತ ಅರ್ಥ. ಚೆನ್ನಾಗಿ ತಿಳಿಸಿಕೊಡೋದು, ಪರಮಾತ್ಮನನ್ನು ಚೆನ್ನಾಗಿ ತಿಳಿಸಿಕೊಡೋದು ಅಥವಾ ಯಾವುದೇ ಒಂದು ವಿಚಾರವನ್ನ ತಿಳಿಸಿಕೊಡುವುದಕ್ಕಾಗಿಯೇ ನಾವು ಆಗಮ ಅಂತ ವಾಕ್ಯಗಳನ್ನ ಬಳಸ್ತೀವಿ. ಇಲ್ಲಿ ಶಬ್ದ ಅಂದ್ರೆ ವಾಕ್ಯಗಳು ಅಂದ್ರೆ ಏನು? ಶಬ್ದಗಳ ಗುಂಪು. ಆ ಶಬ್ದಕ್ಕೆ ಈ ಅರ್ಥ ಹಾಗೆ ಅಂತ. ಶಬ್ದದ ಅರ್ಥ, ಇದರಿಂದ ನಮಗೆ ಜ್ಞಾನ ಬರುತ್ತದೆ ಹಾಗೆ ಅಂತ. ಅದನ್ನ ಆಗಮ ಅಂತ ಕರಿತೀವಿ. ಸೊ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ನಮಗೆ ಮೂರು ಜ್ಞಾನವನ್ನ ತಂದುಕೊಡೋದಕ್ಕೆ ಮೂರು ಬಳಸ್ತೀವಿ ನಾವು. ಕರಣಗಳು ಅಂತ ಕರಿತೀವಿ. ಪ್ರಮಾಕರಣ ಹಾಗೆ ಅಂತ. ಆಗಮ ಅಂದ್ರೆ ಏನು? ನಿರ್ದೋಷಃ ಶಬ್ದಃ ಆಗಮಃ ಅಂತ ಅದರ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ನಿರ್ದೋಷಃ ಶಬ್ದಃ ಆಗಮಃ. ಆಗಮಃ ಎಂಬುದು ಲಕ್ಷ್ಯ. ನಿರ್ದೋಷಃ ಶಬ್ದಃ ಎನ್ನುವುದು ಲಕ್ಷಣ. ಆಗಮ ಆಭಾಸೆ ಅತಿವ್ಯಾಪ್ತಿ ವಾರಣಾಯ ನಿರ್ದೋಷಃ ಹಾಗೆ ಅಂತ. ನಿರ್ದೋಷ ಇತಿ. ಬರೀ ಶಬ್ದಃ ಆಗಮಃ ಅಂತ ಅಷ್ಟೇ ಹೇಳಿದರೆ ಕೆಲವುದು ಶಬ್ದದಂತೆ ತೋರುತ್ತದೆ, ಆದರೆ ವಾಸ್ತವಿಕವಾಗಿ ಅದು ಶಬ್ದ ಅಲ್ಲ, ಆಭಾಸ. ಶಬ್ದದಂತೆ ತೋರುತ್ತದೆ. ಹೇಗೆ ನಾವು ಅನುಮಾನದಲ್ಲಿಲ್ಲ ನೋಡಿದೀವಿ, ಹೇತ್ವಾಭಾಸ ಹಾಗೆ ಅಂತ. ಆಭಾಸದ ತೋರುತ್ತದೆ, ಹೇತುವಿನಂತೆ ತೋರುತ್ತದೆ, ಆದರೆ ವಾಸ್ತವಿಕವಾಗಿ ಅದು ಅಲ್ಲ ಹಾಗೆ ಅಂತ. ಅದೇ ತರ ಶಬ್ದದಲ್ಲೂ ಇದೆ, ಮುಂದೆ ನಾವು ನೋಡ್ಲಿಕ್ಕಿದ್ದೀವಿ. ಆ ತರ ಶಬ್ದದಂತೆ ಸರಿಯಾದ ವಾಕ್ಯಗಳಂತೆ ತೋರುತ್ತದೆ, ಆದರೆ ಅದರಿಂದ ನಮಗೆ ಸರಿಯಾದ ಜ್ಞಾನ ಬರೋದಿಲ್ಲ ಹಾಗೆ ಅಂತ. ಅದರಿಂದ ಏನ್ ಮಾಡಿದರು? ಕೇವಲ ಶಬ್ದ ಅಂತ ಹೇಳಿದ್ರೆ ಅಂತ ಆಭಾಸ, ಆಗಮ ಆಭಾಸದಲ್ಲಿ ಅತಿವ್ಯಾಪ್ತಿ ಬರ್ತಾ ಇದೆ. ಅದನ್ನ ನಿವಾರಣೆ ಮಾಡುವುದಕ್ಕಾಗಿ ನಿರ್ದೋಷಃ ಎನ್ನುವ ಶಬ್ದವನ್ನ ಹಾಕಿದ್ರು ಹಾಗೆ ಅಂತ. ಸರಿ, ಬರೀ ನಿರ್ದೋಷಃ ಆಗಮ ಅಂತ ಅಷ್ಟೇ ಹೇಳೋಣ ಹಾಗೆ ಅಂತ ಹೇಳಿದ್ರೆ ಪ್ರತ್ಯಕ್ಷ ಅದು ಅತಿವ್ಯಾಪ್ತಿ. ಪ್ರತ್ಯಕ್ಷ, ಅನುಮಾನ ಅದು ಕೂಡ ಏನಾಗಿದೆ? ನಿರ್ದೋಷವಾಗಿದೆ. ನಿರ್ದುಷ್ಟವಾದ ಪ್ರತ್ಯಕ್ಷ ಅಂತ ನಾವೇನ್ ಹೇಳ್ತೀವಿ, ಅದು ಕೂಡ ದೋಷ ಇಲ್ಲದೆ ಆಗಿದೆ. ಅದರಿಂದ ಕೇವಲ ನಿರ್ದೋಷಃ ಆಗಮಃ ಅಂತ ಹೇಳಿದ್ರೆ ಪ್ರತ್ಯಕ್ಷ, ಅನುಮಾನ, ಯಾಕೆ ಅದು ಕೂಡ ನಿರ್ದೋಷ. ದೋಷ ಇಲ್ಲದಂತೆಯೇ ಇದೆ. ಅದರಿಂದ ಅಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರ ಪರಿಹಾರ ಮಾಡುವುದಕ್ಕಾಗಿ ಶಬ್ದ ಅದರಿಂದ ಸ್ಪಷ್ಟ ಆಗಿದೆಯಾ? ಸ್ಪಷ್ಟ ಆಗಿದೆಯಪ್ಪ? ಮುಂದೆ ಈಗ ಇದೇನು ಆಗಮ ಆಭಾಸ ಅಂತ ಹೇಳಿದ್ರು ಅದರ ವಿಚಾರ. ಅಬೋಧಕತ್ವಂ, ವಿಪರೀತ ಬೋಧಕತ್ವಂ, ಜ್ಞಾತಾ ಜ್ಞಾಪಕತ್ವಂ, ಅಪ್ರಯೋಜನತ್ವಂ, ಅನಭಿಮತ ಪ್ರಯೋಜನವತ್ವಂ, ಅಶಕ್ಯ ಸಾಧನ ಪ್ರತಿಪಾದನಂ, ಲಘೂಪಾಯೇ ಸತಿ ಗುರೂಪಾಯ ಉಪದೇಶನಂ ಇತ್ಯಾದಯ ಶಬ್ದದೋಷಾಃ ಹಾಗೆ ಅಂತ. ಯಾವುದು ಶಬ್ದದ ಆಗಮ ಆಭಾಸ ಅಂದ್ರೆ ಏನು? ಶಬ್ದಗಳ ಆಭಾಸ ಯಾವುದದು ಹಾಗೆ ಅಂತ ಒಂದಿಷ್ಟು ಪಟ್ಟಿ ಕೊಟ್ಟಿದ್ದಾರೆ. ಅಬೋಧಕತ್ವಂ ಹಾಗೆ ಅಂತ. ಅಬೋಧಕತ್ವಂ ಅಂದ್ರೆ ಏನು? ಶಬ್ದವನ್ನ, ಆ ವಾಕ್ಯಗಳನ್ನ ಕೇಳಿದರೂ ಕೂಡ ನಮಗೆ ಜ್ಞಾನ ಸರಿಯಾಗಿ ಬರದೇ ಹೋಗೋದು. ಈ ಒಂದೊಂದರ ಬಗ್ಗೆ ನಾವು ಮುಂದೆ ನೋಡ್ಲಿಕ್ಕಿದ್ದೀವಿ. ಅದರಿಂದ ಒಂದು ಸಂಕ್ಷೇಪವಾದ ಒಂದು ಪರಿಚಯವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಅಬೋಧಕದ ಹೆಸರನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಬೋಧಕತ್ವ ಅಂದ್ರೆ ವಾಕ್ಯಗಳನ್ನ ಕೇಳಿದರೂ ಕೂಡ ನಮಗೆ ಸರಿಯಾದ ಜ್ಞಾನ ಬರೋದಿಲ್ಲ ಹಾಗೆ ಅಂತ. ವಿಪರೀತ ಬೋಧಕತ್ವ, ವಾಕ್ಯ ಕೇಳಿದ್ರೆ ತಪ್ಪಾದ, ವಾಸ್ತವಿಕವಾಗಿ ಇರೋದು ಒಂದು ತಪ್ಪಾದ ಜ್ಞಾನ, ವಿಪರೀತವಾದ ಜ್ಞಾನ ನಮಗೆ ಬರೋದು ವಿಪರೀತ ಬೋಧಕತ್ವ ಅಂತ.
ಜ್ಞಾತ ಜ್ಞಾಪಕತ್ವ. ಜ್ಞಾತ ಅಂದ್ರೆ ತಿಳಿದದ್ದನ್ನೇ ಮತ್ತೆ ತಿಳಿಸೋದು, ರಿಪಿಟೇಷನ್. ಅಪ್ರಯೋಜನತ್ವ, ಏನು ಯೂಸ್ಲೆಸ್ ಟಾಕ್ ಅಂತ ಹೇಳ್ತಾರೆ ನೋಡಿ, ಅದು ಅಪ್ರಯೋಜನ, ಏನು ಉಪಯೋಗನೇ ಇಲ್ಲ. ಅನಭಿಮತ ಪ್ರಯೋಜನವತ್ವ, ಯಾರು ಆಡಿಯನ್ಸ್ ಇದ್ದಾರೋ ಅವರಿಗೆ ಆ ಒಂದು ಸೆಂಟೆನ್ಸ್ ನಿಂದ ಯೂಸ್ ಇಲ್ಲ, ಬೇರೆಯವರಿಗೆ ಬೇಕಾದ್ರೆ ಯೂಸ್ ಇರಬಹುದು. ಆದ್ರೆ ಯಾರು ಆಗಮವನ್ನ ನಾವು ಯಾರನ್ನು ಕುರಿತು ಹೇಳ್ತೀವಿ ಅವರಿಗೆ ಅದರ ಉಪಯೋಗ ಇಲ್ಲ, ಅದನ್ನ ಅನಭಿಮತತ್ವಂ, ಅನಭಿಮತ ಪ್ರಯೋಜನವತ್ವಂ. ಹಾಗೆ ಅಂತ. ಅಶಕ್ಯ ಸಾಧನ ಪ್ರತಿಪಾದನ, ಮಾಡ್ಲಿಕ್ಕೆ ಆಗದೇ ಇರುವ ಕೆಲಸವನ್ನ ಹೇಳೋದು, ಅಂತಹ ಶಬ್ದಗಳನ್ನ ಬಳಸೋದು, ಅದು ಅದು ಒಂದು ದೋಷ. ಮತ್ತು ಲಘೂಪಾಯೇ ಸತಿ ಗುರೂಪಾಯ ಉಪದೇಶನ, ಸಣ್ಣದಾಗಿ ಮಾಡಬೇಕಾದ್ದನ್ನ ಭಾರಿ ಪ್ರಯತ್ನ, ಸಣ್ಣ ಪ್ರಯತ್ನದಿಂದ ಆಗುವ ಕೆಲಸವನ್ನ ಭಾರಿ ಪ್ರಯತ್ನ ಮಾಡು ಅಂತ ಹೇಳೋದು. ಆ ರೀತಿಯಾದ ವಾಕ್ಯಗಳು ಅದು ಕೂಡ ದೋಷಗಳು, ಶಬ್ದ ದೋಷಗಳು. ಹಾಗೆಂತ ಆ ರೀತಿಯಾದ ವಾಕ್ಯಗಳು ಇರಬಾರದು. ಹಾಗೆ ಅಂತ ಒಟ್ಟು ಆಗಮದ ದೋಷಗಳನ್ನ ಆದಿಪದ ಇದೆ ಇಷ್ಟೇ ಅಂತ ತಿಳ್ಕೋಬಾರ್ದು. ಇವೇ ಮೊದಲಾದವುಗಳು ಆಗಮದ ಶಬ್ದಗಳ ದೋಷಗಳು. ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಮುಂದಿನದ್ದು ಮತ್ತೆ ನೋಡ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.